ಬೆಂಗಳೂರಿನ ನಗರಪೇಟೆಯಲ್ಲಿ ಬೆಂಕಿ ಅವಘಡಕ್ಕೆ ಸಂಬಂಧಪಟ್ಟಂತೆ ಮೃತ ಮದನ್ ಅವರ ಭಾವ ಅರ್ಜುನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಘಟನೆಯಿಂದ ತುಂಬಾ ಬೇಸರ ಆಗ್ತಾ ಇದೆ. ಮದನ್ ಹಲವು ವರ್ಷಗಳಿಂದ ವಾಸ ಆಗಿದ್ರು. ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದಂತಹ ಮದನ್ ಕುಮಾರ್ ಮನೆಯಲ್ಲಿ ಮದನ್, ಹೆಂಡತಿ ಸಂಗೀತಾ ದೇವಿ ಹಾಗೂ ಮಕ್ಕಳಾದಂತಹ 9 ವರ್ಷದ ಮಿತೇಶ್ ಹಾಗೂ 4 ವರ್ಷದ ಸಿಂಟು ವಾಸ ಆಗಿದ್ರು ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಗರಪೇಟೆಯಲ್ಲಿ ಬೆಂಕಿ ಅವಘಡಗಳಿಂದ 4 ಜನ ಸಾವನ್ನಪ್ಪಿರ್ತಕ್ಕಂಥದ್ದು. ಸದ್ಯ ನನ್ನ ಜೊತೆಗೆ ಮಾತನಾಡೋದಕ್ಕೆ ಈ ಮೃತಪಟ್ಟಂತಹ ಮದನ್ ಅವರ ಭಾವ ಅರ್ಜುನ್ ಅವರಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಘಟನೆ ಎಷ್ಟು ಗಂಟೆಗೆ ಆಯಿತು, ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್? ಇದು 2-3 ಗಂಟೆ ಆಗಿರ್ಬೋದು. ನೈಟು 2-3 ಗಂಟೆ ಅಷ್ಟು ಅಂದಾಜ. ಅಲ್ಲ ಸರ್, ಈಗ ಅವ್ರು ಏನು ವ್ಯಾಪಾರ ಮಾಡ್ತಿದ್ರು, ಆಮೇಲೆ ಅವರೇ ಓನರಾ ಅಥವಾ ಅವ್ರು ಕೆಲಸಕ್ಕಿದ್ರ ಸರ್? ಇಲ್ಲಿ ಅವರೇ ಓನರು ಅಥವಾ ಪಾರ್ಟ್ನರ್ಶಿಪ್ ಇರ್ಬೋದು, ಇದು ಕರೆಕ್ಟ್ ಐಡಿಯಾ ಇಲ್ಲ. ಎಷ್ಟು ವರ್ಷದಿಂದ ನಗರಪೇಟೆಯಲ್ಲಿ ಅವರು ಅಂಗಡಿಯನ್ನು ಭಾಳ ವರ್ಷ ಆಯಿತು, 10-15 ವರ್ಷ ಆಯಿತು ಇಲ್ಲಿ ಇತ್ತು. ಮನೇಲಿ ಯಾರ್ಯಾರು ಇರ್ತಿದ್ರು ಸರ್ ಮದನ್ ಅವ್ರ ಜೊತೆ? ಅದನ್ನು ವೈಫು, 2 ಹುಡುಗ ಚಿಕ್ಕ. ಸರ್, ತಾವೇನು ಹೇಳ್ತೀರಿ? ಈ ಘಟನೆ ನಡಿಬಾರ್ದಿತ್ತು, ನಡೆದೋಯ್ತು. ಸೊ ಮದನ್ ಅವರು ನಿಮ್ಮ ಸಂಪರ್ಕ ಯಾವ ರೀತಿ ಇತ್ತು ಸರ್? ಮದನ್ನ ನಮಗೆ ಸಂಪರ್ಕ ಇತ್ತು, ನಾವು ಬರ್ತಾ ಇದ್ದಿದ್ದು ಹೋಗ್ತಾ ಇದ್ದೆ ಅಂಗಡಿಗೆ. ಇವತ್ತು ಬೆಳಿಗ್ಗೆ 8 ಗಂಟೆಗೆ ಗೊತ್ತಾಯಿತು ನನಗೆ, ಅದಕ್ಕೆ ಬಂದಿದ್ದೆ. ಸರ್, ಅವ್ರೀಗ ಏನು ವ್ಯಾಪಾರ ಮಾಡ್ತಿದ್ರು? ಆಮೇಲೆ ಸ್ಟೀಲ್ ಪಾತ್ರೆ ಅಂಗಡಿ ಇತ್ತು ಒಂದು. ಆಮೇಲೆ ಯಾವುದೋ ಒಂದು ಹೋಮ್ ಪ್ಲಾನ್ಸ್ ಐಟಮ್ ಮಾಡ್ತಾಯಿದ್ರು ಕುಂಬಾರಪೇಟೆಯಲ್ಲಿ. ಇಲ್ಲಿ ಅಂಗಡಿ ಇದೆ, ಎದುರುಗಡೆ ಅಂಗಡಿ ಐತೆ. ಇಲ್ಲಿ ಗೋಡನ್ ಇತ್ತು, ಮೇಲೆ ಮನೆ ಇತ್ತು. ಮದನ್ ರಾತ್ರಿ 2 ಗಂಟೆಗೆ ಮಲ್ಕಿದ್ರು. ಆ್ಯಕ್ಚುಲಿ ಮನೆಯಲ್ಲಿ ಅವ್ರಿಗೆ ಗೊತ್ತಾಗಿಲ್ಲ ಫ್ಯಾಮಿಲಿಗೆ ಬೆಂಕಿ ಆಗಿದೆ ಅಂತ. ಅದಕ್ಕೆ ಅವರು ಆಚೆ ಬರೋಕ್ಕೆ ಆಗಲಿಲ್ಲ. ಅದೇ ರೀತಿ ಅವರು ಆಚೆ ಬರೋಕ್ಕೆ ಆಗಲಿಲ್ಲ. ಟ್ರೈ ಮಾಡಿದರು, ಬಟ್ ಅವರು ಒಂದು ಇದೇನಲ್ಲಿ ಅವರು ಆಚೆ ಬರೋಕ್ಕೆ ಆಗಲಿಲ್ಲ. ಅವರು 2ನೇ ಗ್ರೌಂಡ್ ಫ್ಲೋರ್ನಲ್ಲಿ ಅವ್ರದ್ದು ಗೋಡನ್ ಇದೆ, ಅವ್ರ ಗೋಡನ್ನಲ್ಲಿ ಇತ್ತು, ಆ ಫ್ಯಾಮಿಲಿ ಮೇಲೆ ಇತ್ತು. ಬೆಂಗಳೂರಿನ ನಗರಪೇಟೆಯಲ್ಲಿ ಘೋರ ದುರಂತ ನಡೆದಿರ್ತಕ್ಕಂಥದ್ದು. ಬೆಂಕಿ ತಗಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಹಲವರು ಮೃತಪಟ್ಟಿದ್ದಾರೆ. ಮದನ್ ಪುರೋಹಿತ್ ಎಂಬ ವ್ಯಕ್ತಿ ಕೂಡ ಮೃತಪಟ್ಟಿರ್ತಕ್ಕಂಥದ್ದು. ಅವರ ಸ್ನೇಹಿತರಾಗಿರ್ತಕ್ಕಂಥ ಪೂಕ್ರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ರಾಜಸ್ಥಾನದಿಂದ ಬಂದು ಕಳೆದ 35 ವರ್ಷಗಳಿಂದಲೇ ಸಹ ಇಲ್ಲೇ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸರ್, ಮದನ್ ಅವರು ಹೇಗೆ ಪರಿಚಯ, ಯಾವ ಘಟನೆ ನಡೆದಿದ್ದು? ಘಟನೆ ರಾತ್ರಿ 2:45ಕ್ಕೆ ಆಗಿರೋದು. ಮದನ್ ಅವರ ನಾನು ನೋಡ್ತಾ ಇದ್ದೆ, 25 ವರ್ಷ ಅಂತ ನಾನು ನೋಡ್ತಾ ಇದ್ದೆ. ಅಲ್ಲಿ ಕುಮಾರಪೇಟೆ ಅವ್ರದ್ದು ವ್ಯಾಪಾರ ಇದೆ, ನಮ್ಮದು ಅವ್ರದ್ದು ವ್ಯಾಪಾರ ಒಂದೇ ಸಂದಿನಲ್ಲಿದೆ. ಅವರ ಮನೆಯಲ್ಲಿ ಅವ್ರು ಅಂತಿದ್ದಾರೆ. ಆಮೇಲೆ 2 ಮಕ್ಕಳು ಇದ್ದಾರೋ, ಒಂದು 4 ವರ್ಷ, ಒಂದು 7 ವರ್ಷ. ಬೆಳಗಿನ ಜಾವ ಏನಾಯ್ತು ಸರ್? ಏನು ಗೊತ್ತು? ಫಸ್ಟ್ ಏನು ಹೇಳ್ತಾ ಇದೆ, ಅಕ್ಕಪಕ್ಕ ಇರೋ ಟೈಮ್ ಫೋನ್ ಮಾಡೋ ಟೈಮ್ ಏನಿತ್ತು, ಬೆಂಕಿ ಬಂದಿರೋದು ಕೆಳಗಡೆ ಅಂತ ಬೆಂಕಿ ಬಂದಿರೋದು 2:45 ಅಪ್ರಾಕ್ಸಿಮೇಟ್ 2:45ಕ್ಕೆ ಬೆಂಕಿ ಬಂದಿರೋದು. ಅವ್ರ ಮೇಲೆ ಹೋಗೋಕ್ರೆ ಬೇರೆ ಇನ್ನೊಂದು ಮನೆಯಲ್ಲಿ ಜನ ಇತ್ತು, ಅವ್ರ ಪಕ್ಕ ಬಿಲ್ಡಿಂಗ್ ಅಂತ ಆಚೆ ಬಂದಿರೋದು. ಅವ್ರು ಬರೋಕೆ ಆಗಿಲ್ಲ. ಆಮೇಲೆ ಏನಾಯ್ತಂತೆ? ಆಮೇಲೆ ಗೊತ್ತಾಯಿತು, ಜೋರಾಗಿ ಬೆಂಕಿ ಬರೋಕೆ ಸ್ಟಾರ್ಟ್ ಆಯಿತು. ಬೆಂಕಿ ಬರೋಕೆ ಸ್ಟಾರ್ಟಿಂಗ್ ಅಕ್ಕಪಕ್ಕ ಹೆಲ್ಪ್ ಮಾಡೋಕೆ ಹೋಗಿರೋದು, ಬಟ್ ಹೆಲ್ಪ್ ಮಾಡೋಕೆ ಆಗಿಲ್ಲ. ಆಮೇಲೆ ಬೆಂಕಿ ಜಾಸ್ತಿ ಆಗಾಯಿತು ಅಂತ ಬೇರೆ ಆಮ್ ಪಬ್ಲಿಕ್ ಹೋಗೋಕ್ಕಾಗಿಲ್ಲ. ಅಷ್ಟೇ ಪೊಲೀಸ್ ಅವರೆಲ್ಲ ಬಂದಿರೋ ಫೈರ್ ಬ್ರಿಗೇಡ್ ಅವರ ಟ್ರೈ ಮಾಡೋಕೆ ಹೋಗಿರೋದು ಒಳಗಡೆ. ಎಷ್ಟು ವರ್ಷದಿಂದ ಇಲ್ಲಿದ್ದಾರೆ ಮನೇಲಿ? ಅವ್ರ ಮನೆಯಲ್ಲಿ ಇರೋದು 5-6 ವರ್ಷ ಅಂತ ಇಲ್ಲಿ ಆ ಮನೆಯಲ್ಲಿ ಇದ್ದಾರೆ. ಏನು ಬಿಸ್ನೆಸ್ ಮಾಡ್ತಾರೆ? ಅವರ ಚಿಲ್ಲರೆ ಐಟಮ್ ಇದೆ, ಮಡಗ್ತಾರೆ. ಕುಮಾರಪೇಟೆ ವ್ಯಾಪಾರ ಮಾಡ್ತಾ ಇತ್ತು. 15 ಆಗಸ್ಟ್ನಲ್ಲಿ ಹಾಲಿಡೇ ಇತ್ತು, ಅದಕ್ಕೆ ನನಗೆ ಅವರು ಓಪನ್ ಮಾಡಿಲ್ಲ. ಇವತ್ತು ಆ ಥರ ಘಟನೆ ಸಿಕ್ತು. ಫುಲ್ ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು? ಫುಲ್ ಬೆಂಕಿಗೆ ಆಯಿತು, ಫುಲ್ ಬಿಲ್ಡಿಂಗ್ನಲ್ಲಿ, ಆ ಮನೆಯಲ್ಲಿ. ಅದಕ್ಕೆ ಅವ್ರು ಆಚೆ ಬರೋಕೆ ಆಗಿಲ್ಲ. ಕೆಳಗಡೆ ಏನಾಗಿರ್ಬೋದು? ಶಾರ್ಟ್ ಸರ್ಕ್ಯೂಟ್ ಆಗೋದು 100% ಚಾನ್ಸ್ ಇದೆ. ಅಂದ್ರೆ ಅಕ್ಕಪಕ್ಕ ಮನೆಗೆಲ್ಲ ಅಂಟ್ಕೊಂಡ್ಬಿಟ್ಟಿದ್ಯಾ? ಇಲ್ಲ, ಅಕ್ಕಪಕ್ಕ ಆಗಿಲ್ಲ. ಅವ್ರ ಮನೆಯಿಂದ ಮೇಲೆ ಹೋಗಿರೋದು. ಫಸ್ಟ್ ಫ್ಲೋರ್ ಗೋಡನ್ ಇತ್ತು, ಗೋಡನ್ ಅಂತ ಮೇಲೆ ಹೋಗಿರೋದು. ಇದಿಷ್ಟು ಈವರೆಗಿನ ಸುದ್ದಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.